ನೆರೆ ಪೀಡಿತ ಪ್ರದೇಶಕ್ಕೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಭೇಟಿ ಕೊಟ್ಟಿದ್ದಾರೆ. ಕಾರ್ಯಾಚರಣೆ ಮುಗಿಯೋದಕ್ಕೆ ಅವ್ರ ಪ್ರಕಾರ ಇನ್ನೂ 15 ದಿನ ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಿಕಾಸ್ ಅವ್ರ ಹತ್ರ ಇನ್ಫಾರ್ಮೇಷನ್ ಇರುತ್ತೆ. ಕೇರಳ ಸರ್ಕಾರದ ಲೂಪ್ ಜೊತೆಗೆ ಅವ್ರು ಕೆಲಸ ಮಾಡ್ತಾ ಇರೋದ್ರಿಂದ ನಾಪತ್ತೆಯಾದ ಕನ್ನಡಿಗರು ಇಲ್ಲೇ ವಾಸ ಇದ್ರು ಅಂತ ಕೆಲವರು ಇನ್ಫಾರ್ಮೇಷನ್ ಅನ್ನ ಕೂಡ ಕೊಡೋ ಕೆಲಸವನ್ನ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮಾಡಿದ್ದಾರೆ ವಯನಾಡ್ನಲ್ಲಿ. ಅವರು ಸರ್ಕಾರದ ಪ್ರತಿನಿಧಿಯಾಗಿ ಅಲ್ಲಿಗೆ ತೆರಳಿದ್ರು. ಕೇರಳ ಸರ್ಕಾರದ ಜೊತೆಗೆ ಕೈ ಜೋಡಿಸೋದು ಹಾಗೂ ನಮ್ಮ ಕನ್ನಡಿಗರು ಸಂಕಷ್ಟದಲ್ಲಿರುವಂತಹ ಕನ್ನಡಿಗರನ್ನ ಸುರಕ್ಷಿತವಾಗಿ ರಾಜ್ಯಕ್ಕೆ ಕರ್ಕೊಂಡು ಬರುವಲ್ಲಿ ನಾವು ನಮ್ಮ ಕಟಿಬದ್ಧತೆಯನ್ನು ತೋರಿಸ್ತೀವಿ ಅಂತ ಹೇಳಿ ಅವರು ಕೆಲವು ಸ್ಪಾಟ್ಸ್ಗೆಲ್ಲ ವಿಸಿಟ್ ಮಾಡಿದ್ದನ್ನು ನೋಡಿದ್ವಿ. ಆಸ್ಪತ್ರೆ ಇರ್ಬೋದು ಅಥವಾ ಲ್ಯಾಂಡ್ ಸ್ಲೈಡ್ ಆದಂತಹ ಜಾಗ ಇರ್ಬೋದು. ಮತ್ತು ಅಧಿಕಾರಿಗಳನ್ನ ನಿರಂತರವಾಗಿ ಲೂಪಲ್ಲಿದ್ದಾರೆ. ಅವರು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. 254 ಜನ ಇಲ್ಲಿವರೆಗೆ ಈ ಒಂದು ಇನ್ಸಿಡೆಂಟ್ನಲ್ಲಿ ಜೀವವನ್ನು ಕಳ್ಕೊಂಡಿದ್ದಾರೆ. ಅದರಲ್ಲಿ 3 ಜನ ನಮ್ಮ ಕನ್ನಡಿಗರೇ. ಆ 3 ಜನ ಕನ್ನಡಿಗರಲ್ಲಿ ಕಳೆದ 50-40 ವರ್ಷದಿಂದ ಇಲ್ಲೇ ಬಂದು ವಾಸ ಮಾಡ್ತಾ ಇರ್ತಕ್ಕಂಥದ್ದು ಮಾಹಿತಿ. ಇನ್ನು 9 ಜನ ಮಿಸ್ಸಿಂಗ್ ಇದ್ದಾರೆ ಅಂತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ವರದಿ. ಸೊ ಇನ್ನೂ ಕಾರ್ಯಾಚರಣೆ ನಡೀತಾ ಇದೆ. ಸೊ ರೆಸ್ಕ್ಯೂ ಆಪರೇಷನ್ಸ್ ನಡೀತಾ ಇದೆ. ಇನ್ನು ಕಾದು ನೋಡಬೇಕು. ಸೊ ನಮ್ಮ ಆಫೀಸರ್ಸ್ಗಳಾಗಿರಲಿ, ನಮ್ಮ ಸೆಕ್ರೆಟರಿ ಆಗಿರ್ತಕ್ಕಂಥ ಜಾಫರ್ ಅವರು ಇಲ್ಲಿದ್ದಾರೆ, ತಹಸೀಲ್ದಾರ್ಗಳೆಲ್ಲ ಇಲ್ಲೇ ಇದ್ದಾರೆ, ಕ್ಯಾಂಪ್ಸ್ಗಳಿದ್ದಾವೆ. ನಾನು ಕ್ಯಾಂಪ್ಸ್ ಕೂಡ ಭೇಟಿ ಮಾಡ್ತೀನಿ ಈಗ. ಸೊ ಒಟ್ಟಾರೆ ಈ 254ನಲ್ಲಿ ನಮಗೆ 3 ಜನ ಇಲ್ಲಿ ಜೀವ ಕಳ್ಕೊಂಡಿರ್ತಕ್ಕಂಥದ್ದು ಪ್ರಮುಖವಾಗಿ ಕನ್ನಡಿಗರು. ಅದು ಕಳೆದ 30-40 ವರ್ಷದಿಂದ ಬಂದು ಇಲ್ಲೇ ಶಿಫ್ಟ್ ಆಗಿರ್ತಕ್ಕಂಥವ್ರು ಅಂತ ನಮ್ಮಿರ್ತಕ್ಕಂಥ ಮಾಹಿತಿ. ನಮಗೆ ಡೆಡ್ ಬಾಡೀಸ್ ರಿಕವರ್ ಆಗಿಲ್ಲ. ಯಾರು ಬಂದು ರೆಕಗ್ನೈಸ್ ಮಾಡಿಲ್ಲ. ಇವೆರಡು ಬಾಡಿ ಕೂಡ ರೆಕಗ್ನೈಸ್ ಆಗಿಲ್ಲ. ಸೊ ಎಲ್ಲಿವರೆಗೆ ರೆಕಗ್ನೈಸ್ ಆಗೋದಿಲ್ಲ. ಒಂದು ಮಿಸ್ಸಿಂಗ್ ಅಂತೂ ಇದ್ದಾರೆ. ಸೊ ಆ್ಯಸ್ ಲಾಂಗ್ ಆಸ್ ವಿ ಡೋಂಟ್ ಫೈಂಡ್ ದೆಮ್ ಆರ್ ವಿ ಡೋಂಟ್ ಫೈಂಡ್ ದೆಮ್ ಡೆಡ್, ಐ ಕೆನಾಟ್ ಜಸ್ಟ್ ಕಮ್ ಆನ್ ರೆಕಾರ್ಡ್ ಹೇಳಕ್ಕೆ ಹಂಗೆ ಬರೋದಿಲ್ಲ. ಹಂಗಾಗಿ ಸ್ವಲ್ಪ ವೆಯ್ಟ್ ಮಾಡಿ ನೋಡಬೇಕು. ಮಿಸ್ಸಿಂಗ್ ಇರ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ ಕೂಡ ಮಾಹಿತಿ ಇದೆ. ಮಿಸ್ಸಿಂಗ್ ಇರ್ತಕ್ಕಂಥ ಮಾಹಿತಿ ಇದೆ. ಒಂದೇ ಒಂದು